ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಾರಂ ಸರ್ವಲೋಕೈಕನಾಥಂ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿ ಮುನಿಗಳ, ಋಷಿಕೆಯರ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಬರ್ತಿದ್ದೇವೆ. ಈಗ ಇಂತಹ ಆತ್ಮೋದ್ಧಾರದ ಚರಿತ್ರೆಗಳನ್ನು ಕೇಳುವುದರಿಂದ ನಮಗೆ ತತ್ಕ್ಷಣದಲ್ಲಿ ಆಗುವಂತಹ ಪ್ರಯೋಜನವೇನೆಂದರೆ, ನಮ್ಮ ಮನಸ್ಸಿನಲ್ಲಿ ಏನೇ ಆಗಲಿ ಭಗವಂತ ನನಗೆ ಲಾಭವಾಗಲಿ ನಷ್ಟವಾಗಲಿ, ಜಯವಾಗಲಿ ಅಪಜಯವಾಗಲಿ ನನಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಅನ್ನುವಂತಹ ಪ್ರಮೇಯದ ದಾರ್ಢ್ಯತೆ 104ನೇ ಋಷಿಗಳ ಒಂದು ಚಿಂತನೆ ಮಾಡುವಾಗಾದರೂ ನಮ್ಮ ಮನಸ್ಸಿನಲ್ಲಿ ಬಂದಿದೆಯಾ ಅನ್ನೋದನ್ನು ನಾವೇ ನಮ್ಮ ಮನಸ್ಸಿನೊಳಗೆ, ಯಾಕೆಂದರೆ ಹೊರಗಡೆ ಹೋಗೋದು ಅಂದರೆ ಬಹಳ ಇಷ್ಟ ನಮಗೆ. ಯಾವಾಗಲೂ ಹೊರಗಿನ ಎಲ್ಲ ಇಂದ್ರಿಯಗಳಿಂದ ಹೊರಗಡೆ ಹೋಗ್ತಿರ್ತೀವಿ. ಆದರೆ ಈ ಎಲ್ಲ ಇಂದ್ರಿಯಗಳಿಂದ ಒಮ್ಮೆ ಪಿಂಡಾಂಡದ ಯಾತ್ರೆ ಯಾವತ್ತೂ ಮಾಡೇ ಇಲ್ಲ, ಒಳಗೆ ಹೋಗೋದೇ ಇಲ್ಲ. ನಾವು ಕಣ್ಣು ಎದ್ದ ತಕ್ಷಣ ಕಣ್ಣು ಬಿಟ್ಟರೆ ಭೂಮಂಡಲವನ್ನೇ ಸುತ್ತಾಡಿಕೊಂಡು ಬರ್ತೇವೆ. ಆದರೆ ಪಿಂಡಾಂಡವನ್ನು ಸುತ್ತಾಡಿಕೊಂಡು ಬರಬೇಕು ಅನ್ನೋ ಚಿಂತನೆ ನಮಗೆ ಬರೋದಿಲ್ಲ. ಹೊರಗಿನ ಜ್ಞಾನ ಎಷ್ಟೇ ಬಾರಿ ನಾವು ಕೇಳಲಿ, ಅದು ಅನುಸಂಧಾನಕ್ಕೆ ಬಂದಿಲ್ಲ ಅಂದರೆ ಆ ಜ್ಞಾನ ಶ್ರಮಯೇವಹಿ ಕೇವಲಂ ಆಗಿಬಿಡುತ್ತೆ. ಅದರಿಂದ ಎಷ್ಟೆಲ್ಲ ಶ್ರಮ ಪಟ್ಟು ನಾವು ಇದನ್ನು ಮನಸ್ಸಿಟ್ಟು ಕೇಳ್ತೇವೋ ಅದನ್ನು ಅನುಸಂಧಾನಕ್ಕೆ ಕಾರ್ಯಗತ ರೂಪದಲ್ಲಿ ನಾವು ತರಬೇಕು. ನಾನು 108 ಕೃಷ್ಣ ಮಂತ್ರ ಜಪವನ್ನು ಮಾಡ್ತೇನೆ ಅಂತ ನೀವು 108 ಬಾರಿ ಹೇಳಿ, ಆದರೆ ಕೃಷ್ಣ ಮಂತ್ರ ಜಪವನ್ನು ಮಾಡಿದಂತೆ ಆಗೋದಿಲ್ಲ. ಯಾವತ್ತಿನ ದಿನ ನಾವು ಅದನ್ನು 108 ಆಗಲ್ಲಪ್ಪ 10 ಮಾಡ್ತೇನೆ ಅಂತ ನಾವು ಕಾರ್ಯಪ್ರವೃತ್ತವಾಗ್ತೀವಲ್ಲ, ಆವಾಗಲೇ ನಾವು ಹೇಳಿದ್ದಕ್ಕೆ ಸಾರ್ಥಕ. ಇವತ್ತು 10, ನಾಳೆ 40, ನಾಡಿದ್ದು 80, ಆಚೆ ನಾಡಿದ್ದು 108 ಮಾಡಿದ್ವಿ, ಅಂತೂ ನಾನು ಮಾಡಿದೆ ಅಂದಾಗ ಮಾಡಿದ ಮೇಲೆ ಹೇಳುವಂತಹದ್ದು ಆ ಜ್ಞಾನಿಗಳು, ಸಾಧಕರು ನಮ್ಮಲ್ಲಿ ನಿಂತು ಆ ರೀತಿಯ ಕಾರ್ಯವನ್ನು ಮಾಡಿಸ್ತಾರೆ. ನಮಗೆ ಪ್ರೋತ್ಸಾಹವನ್ನು, ಉತ್ಸಾಹವನ್ನು ಕೊಡುವುದಕ್ಕಾಗಿ ಜ್ಞಾನಿಗಳ ಚರಿತ್ರೆಯನ್ನು ನಾವು ಕೇಳಲೇಬೇಕು. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಹೇಳ್ತೀವಿ. ದೇವರ ನಾಮ ಹೇಳ್ಬೋದು, ಆದರೆ ಅದು ನಾವು ನಿಜವಾಗಿ ಅನುಭವಿಸಿ ಹೇಳುವಂತಹ ಮಾತುಗಳು ಇವೆಲ್ಲ. ಆದರೆ ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂದರೆ ನಾವು ಇಷ್ಟು ಬಾರಿ ಹೇಳಿ 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 ಇಡೀ ಮನುಷ್ಯ ಜನ್ಮವನ್ನು ಕಳೆದುಕೊಂಡು ಬಿಡ್ತೇವೆ. ಆನಂತರ ಕರ್ಮ ಮಾಡುವ ಅಧಿಕಾರವೇ ಇರೋದಿಲ್ಲ. ಒಮ್ಮೆ ಈ ಶರೀರವನ್ನು, ದೇಹವನ್ನು ಜೀವ ಬಿಟ್ಟು ಹೊರಟ ಅಂದರೆ ಮರುಕ್ಷಣದಲ್ಲಿ ಅವನಿಗೆ ಯಾವ ಕರ್ಮದ ಅಧಿಕಾರವೇ ಇಲ್ಲ. ಹೀಗೆ ಈ ಕರ್ಮವೇ ಹುಟ್ಟದಂತಹ ಭೋಗ ಭೂಮಿಗಳಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಅಂದರೆ ನಮ್ಮ ಇಡೀ ಮನುಷ್ಯ ಜನ್ಮ ವ್ಯರ್ಥ. ಅದು ನಮ್ಮ ಮಕ್ಕಳಾಗಿರ್ಬೋದು, ಇನ್ನೊಬ್ಬರ ಮಕ್ಕಳಾಗಿರ್ಬೋದು, ಅಥವಾ ಯಾರೇ ಆಗಿರಬಹುದು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಜ್ಞಾನ ಸಂಪಾದನೆಗೆ ಬಂದಿರುವಂತಹ ಮಾಧ್ವ ಜನ್ಮದಲ್ಲಿ ಸಾರ್ಥಕ ಪಡಿಸಿಕೊಳ್ಳಬೇಕು. ಆಯಿತು, ನಮಗೆ ಸಾರ್ಥಕ ಪಡಿಸಿಕೊಳ್ಳುವಷ್ಟು ಯಾವುದೇ ಆಗಲಿ ಕಾಯಕ, ವಾಚನಿಕ, ಮಾನಸಿಕ ಶಕ್ತಿ ಇಲ್ಲ ಅಂದರೂ ಅಂತಹ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನಾದರೂ ಮನಸ್ಸಿನಲ್ಲಿ ನಾವು ಸಂಘವನ್ನು ಹೊಂದಿರಬೇಕು. ಸ್ವಾಮಿ, ಇಷ್ಟು ಸಾಧನೆ ಮಾಡಿರ್ತಕ್ಕಂಥ ನಿಮಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. 48 ಮಧ್ವ ಮತದ ಯತಿಗಳಿಗೆ ನಾವು ನಮಸ್ಕಾರ ಮಾಡ್ತಿದ್ದೇವೆ. ಯಾವುದೂ ವ್ಯರ್ಥವಲ್ಲ, ಯಾವುದೂ ವ್ಯರ್ಥವಲ್ಲ. ಗುರುಗಳು ನಮ್ಮಿಂದ ನಮಸ್ಕಾರವನ್ನು ತೆಗೆದುಕೊಂಡಿದ್ದಾರೆ ಎಂದರೆ ಅದು ನಮಗೆ ಅನುಗ್ರಹ ಮಾಡೋದಕ್ಕಾಗಿಯೇ ತೆಗೆದುಕೊಂಡಿರ್ತಾರೆ. ಇಲ್ಲಾಂದರೆ ಅವರು ಖಂಡಿತವಾಗಿ ನಮಗೆ ಯಾವುದೋ ಒಂದು ಅನಾನುಕೂಲತೆಯನ್ನು ಕೊಟ್ಟು ನಮ್ಮ ನಮಸ್ಕಾರವನ್ನು ಸ್ವೀಕರಿಸೋದೇ ಇಲ್ಲ. ಹಿಂದೆ ಹೇಳ್ತಿದ್ರು, ಸೇವೆಯಿಂದ ಫಲವೋ ಸೇವೆಯೇ ಫಲವೋ ಅಂತಂದರೆ ಮತ್ತೊಮ್ಮೆ ಹೇಳ್ತೇನೆ, ಸೇವೆಯಿಂದ ಫಲವೋ ಸೇವೆಯೇ ಫಲವೋ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಇದು ಉತ್ತರ ನಾನು ಹೇಳಬಲ್ಲೆ, ಆದರೆ ಆ ಉತ್ತರ ನಮ್ಮ ಅನುಭಾವಿಕವಾಗಿ ಬಂದಿರಬೇಕು. ನಾವು ಇದನ್ನು ಅನುಭವಿಸಿ ಹೇಳಬೇಕು. ಸೇವೆಯಿಂದ ನಾವೆಲ್ಲ ಸಾಮಾನ್ಯ ಸಾಧಕರೇನು ಮಾಡ್ತೇವೆ, ಸೇವೆ ಮಾಡಿ ನೋಡಿ, ರಾಯರ ಸೇವೆ ಅಷ್ಟು ಮಾಡಿದೆ ನಾನು, ದೇವರನ್ನು ಅಷ್ಟು ಸೇವೆ ಮಾಡಿದೆ ರೀ, ನಮಗೆ ಬರೀ ಕಷ್ಟಗಳ ಪರಂಪರೆ ಬಂದಿದೆ ಅಂತ ಹೇಳ್ತಾ
ಗುರುಗಳಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಕಳೆದುಕೊಳ್ಳುವಂತಹ ಹಂತಕ್ಕೆ ಹೊರಟು ಹೋಗ್ತೇವೆ. ಆದರೆ ಸೇವೆಯೇ ಫಲ ಅನ್ನುವಂತಹ ಗುರುಗಳ ಆದೇಶದಿಂದ ನಾವು ಹೋದಾಗ, ಗುರುಗಳು ನಮ್ಮಿಂದ ಸೇವೆ ತೆಗೆದುಕೊಂಡಿದ್ದಾರೆ ಎಂದ ಮರುಕ್ಷಣದಲ್ಲಿ ನಮಗೆ ಧೈರ್ಯ ಬರಬೇಕು. ಇಲ್ಲ, ಗುರುಗಳು ಸೇವೆ ತೆಗೆದುಕೊಂಡಿದ್ದಾರೆ ಅಂದ ಮೇಲೆ ನನಗೆ ಫಲವನ್ನು ಕೊಡ್ತಾರೆ ಅನ್ನುವಂತಹ ಆ ದಾರ್ಢ್ಯತೆಯನ್ನು ನಾವು ಸಂಪಾದನೆ ಮಾಡಿಕೊಂಡಾದರೂ ಈ ಜನ್ಮದಿಂದ, ಈ ದೇಹದಿಂದ ಹೊರಡಬೇಕು ಅಂತ ಹೇಳ್ತಾ, ಇವತ್ತು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಮಹರ್ಷಿ ಪಂಚಶಿಖ ಮಹರ್ಷಿಗಳ ಬಗ್ಗೆ ಯಥಾಮತಿಯಾಗಿ ಯಥಾಯೋಗ್ಯತೆಯಾಗಿ ತಿಳಿಯೋಣ. ಇಲ್ಲಿ ಕಪಿಲ ಮಹರ್ಷಿ ನಾವು ಏನು ದೇಹೂತಿ ದೇವಿ ಕರ್ದಮರಲ್ಲಿ ಹುಟ್ಟಿದಂತಹ ಭಗವಂತ ಕಪಿಲನಾಗಿ ಬಂದನಲ್ಲ, ಆ ಕಪಿಲನ ಶಿಷ್ಯರಲ್ಲಿ ಪ್ರಮುಖರಾದಂಥವರು ಆಸುರಿ ಮತ್ತು ಪಂಚಶಿಖರು. ಆಸುರಿ ಅಂದ್ರೆ ಆಸುರ ಅಲ್ಲ ನೋಡಿ, ಒಂದೇ ಒಂದು ವ್ಯಾಕರಣದ ದೋಷ ತಪ್ಪಾಗಿ ಆಸುರ ಅಲ್ಲ, ಆಸುರಿ ಅಂತ ಹೇಳೋ ಬದಲು ಆಸುರ ಅಂದ್ರೆ ಅರ್ಥವೇ ಬದಲಾವಣೆ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾದದ್ದು ವ್ಯಾಕರಣ. ನಾವು ಯಾರ ಹೆಸರನ್ನ ಹೇಗೆ ಎಷ್ಟು ಭಕ್ತಿಯಿಂದ ಉಚ್ಚಾರಣೆ ಮಾಡ್ತೇವೋ ಅಷ್ಟು ಜ್ಞಾನ ನಮಗೆ ಬರುತ್ತೆ ಅಂತ. ಆಸುರಿ ಮಹರ್ಷಿಗಳು ಹಾಗೂ ಪಂಚಶಿಖರು ಇವರಿಬ್ಬರು ಸಾಂಖ್ಯ ತತ್ವವನ್ನ ಉಪದೇಶ ಮಾಡುವುದರಲ್ಲಿ ಅಂದ್ರೆ ಪ್ರಚಾರ ಮಾಡುವುದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಭಗವದ್ಗೀತೆಯಲ್ಲೂ ಕೃಷ್ಣ ಸಾಂಖ್ಯ ತತ್ವವನ್ನ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಇಂತಹ ಸಾಂಖ್ಯ ದರ್ಶನ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಪಂಚಶಿಖ ಮಹರ್ಷಿಗಳು. ಇಲ್ಲಿ ಈ ಹೆಸರಿನವರು ಬಹಳ ಜನ ಇದ್ದಾರೆ. ನಾವು ಯಾರನ್ನ ಹೇಳ್ತಾ ಇದ್ದೇವೆ, ತಿಳಿತಿದ್ದೇವೆ ಅನ್ನೋದು ಬಹಳ ಮುಖ್ಯ. ನೋಡಿ, ಈ ಪಂಚಶಿಖ ಅನ್ನುವಂತಹ ಒಬ್ಬ ಹೆಸರಿನ ಗಂಧರ್ವ ಇದ್ದಾರೆ. ನಾರದ ಪುರಾಣದಲ್ಲಿ ಪಂಚಶಿಖ ಒಬ್ಬ ಬ್ರಾಹ್ಮಣನ ಪುತ್ರನಿಗೂ ಪಂಚಶಿಖ ಅಂತ ಹೇಳ್ತಾರೆ. ಅಥವಾ ಕೆಲವೊಂದು ಕಡೆ ಹೇಳ್ತಾರೆ ಕಪಿಲ ಮಹರ್ಷಿಗಳ ಮಕ್ಕಳೇ ಅವರು ಪಂಚಶಿಖ ಮಹರ್ಷಿಗಳು ಅಂತ ಹೇಳ್ತಾರೆ. ಹೀಗೆ ಎಷ್ಟೋ ಜನ ಪಂಚಶಿಖ ಅನ್ನುವ ಹೆಸರನ್ನ ನಾಮಧೇಯವನ್ನ ಹೊಂದಿದ್ದಾರೆ. ಆದರೆ ಇಲ್ಲಿ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳೋದು ನಮಗೆ ಮನನೀಯವಾದದ್ದು. ಯಾವುದೇ ಒಂದು ರೀತಿಯಲ್ಲಿ ನಮಗೆ ಯಾವೇ ಸಂದರ್ಭದಲ್ಲೇ ಸಂಶಯ ಬಂದರೂ ಮಹಾಭಾರತ ಅದಕ್ಕೆ ಪ್ರಮಾಣ ಗ್ರಂಥ. ಮಹಾಭಾರತದಲ್ಲಿ ಹೇಳಿರುವುದನ್ನೇ ನಾವು ಗ್ರಾಹ್ಯ ಮಾಡಬೇಕು ಅಂತ ಹೇಳಿ ಶ್ರೀಮದಾಚಾರ್ಯ ಹೇಳ್ತಾರೆ. ಅಲ್ಲಿ ಮಹಾಭಾರತದಲ್ಲಿ ಯುಧಿಷ್ಠಿರ ಧರ್ಮರಾಜರು ಒಂದು ಪ್ರಶ್ನೆಯನ್ನ ಮಾಡಿದಾಗ ಭೀಷ್ಮಾಚಾರ್ಯರನ್ನ ಕುರಿತು ಒಂದು ಪ್ರಶ್ನೆ ಮಾಡ್ತಾರೆ. ಸ್ವಾಮಿ ಭೀಷ್ಮಾಚಾರ್ಯರೇ, ಮೋಕ್ಷ ಧರ್ಮವನ್ನ ತಿಳಿದಂತಹ ಮಿಥಿಲಾ ದೇಶದ ರಾಜನಾದಂತಹ ಜನಕ ಮಾನವನ ಸುಖ ಮತ್ತೆ ಉಪಭೋಗಗಳ ಆಸೆಯನ್ನೆಲ್ಲ ಹೇಗೆ ಪರಿಹರಿಸಿಕೊಂಡ, ಯಾವ ವಿಧವಾದ ಆಚರಣೆಯಿಂದ ಜನಕರಾಜ ಮೋಕ್ಷವನ್ನ ಪಡೆದ ಅಂತ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಮಿಥಿಲೆಯಲ್ಲಿ ಜನಕ ವಂಶದ ಜನದೇವನೆಂಬ ಒಬ್ಬ ರಾಜ ಧರ್ಮ ಚಿಂತನೆಯಲ್ಲಿ ಆಸಕ್ತನಾಗಿದ್ದಪ್ಪ. ಜನಕ ವಂಶದವರೆಲ್ಲ ಮೋಕ್ಷ ಮಾರ್ಗಗಾಮಿಗಳಾಗಿದ್ರು. ಮೋಕ್ಷ ಏಕಕಾಲಕ್ಕೆ ಬರುವಂತಹ ಫಲವಲ್ಲ, ಮೋಕ್ಷ ಮಾರ್ಗದ ಗಮನ ಬಹಳ ಬಹಳ ವಿಸ್ತಾರವಾದದ್ದು. ಹೀಗೆ ಇಲ್ಲಿ ಆ ಒಂದು ಜನಕ ಮಹಾರಾಜನ ಒಂದು ಬಗ್ಗೆ ಹೇಳ್ತಾ ಇರ್ತಾರೆ. ಯಾರು? ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಒಮ್ಮೆ ಆ ಜನಕರಾಜನ ಸ್ಥಾನಕ್ಕೆ ಪಂಚಶಿಖರೆಂಬ ಆ ಒಂದು ಮಹರ್ಷಿಗಳು ಬರ್ತಾರೆ. ಅಲ್ಲಿ ಭೂಮಂಡಲವನ್ನ ಅವರು ಪರಿಭ್ರಮಣ ಅಂದ್ರೆ ನಾವು ಈ ಗೋವರ್ಧನ ಪರ್ವತದ ಪರಿಕ್ರಮಣ ಅಂತ ಕರಿತೀವಿ. ಕೇವಲ ಗೋವರ್ಧನ ಪರ್ವತವನ್ನ ಪರಿಕ್ರಮಣ, ಅದು ಏನು ನಡೆದುಕೊಂಡು ಅಲ್ಲ, ಸೈಕಲಲ್ಲಿ ಅಲ್ಲ, ಆಟೋದಲ್ಲಿ ಕಾರಲ್ಲಿ ಹೋಗುವಂತ ಹೀನತ್ವ ನಮ್ಮೆಲ್ಲರದು. ಆದರೆ ಇಲ್ಲಿ ಇಡೀ ಭೂಮಂಡಲವನ್ನ ಪರಿಭ್ರಮಣ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರ ಇದೆ ಆ ಕ್ಷೇತ್ರದ ಆಚರಣೆಯನ್ನ ಎಲ್ಲ ಮಾಡಿ ಆ ಭೂಮಂಡಲವನ್ನ ಪರಿಭ್ರಮಣ ಮಾಡ್ತಾ ಮಿಥಿಲೆಗೆ ಆ ಪಂಚಶಿಖ ಮಹರ್ಷಿಗಳು ಬಂದರು. ಇಲ್ಲಿ ಪಂಚಶಿಖರ ಬಗ್ಗೆ ಭೀಷ್ಮಾಚಾರ್ಯರು ಹೇಳುವಂತ ಮಾತು, ಇವರು ಎಲ್ಲ ಧರ್ಮಗಳನ್ನ ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ ಧರ್ಮ, ಎಲ್ಲ ಧರ್ಮ, ಮೋಕ್ಷ ಧರ್ಮವನ್ನ ತಿಳಿದವರಾಗಿದ್ರು. ತತ್ವಜ್ಞಾನದಲ್ಲಿ ಇದಮಿತ್ತಂ ಅಂತ ಹೇಳಿ ನಿರ್ಧಾರ ಮಾಡುವಾಗಿ
ಸಾಮರ್ಥ್ಯವನ್ನು ಇವರು ಹೊಂದಿದ್ರು. ಇವರು ಶೀತೋಷ್ಣಗಳು, ಸುಖ ದುಃಖಗಳು ಮುಂತಾದ ದ್ವಂದ್ವಗಳಿಗೆ ಅತೀತರಾಗಿದ್ರು. ಅವರಿಗೆ ಶೀತವಾಗಲಿ ಉಷ್ಣವಾಗಲಿ ಯಾವುದೂ ಅವರ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರಲಿಲ್ಲ. ಅವರಿಗೆ ಯಾವ ವಿಷಯದಲ್ಲೂ ಸಂಶಯವಿರಲಿಲ್ಲ. ಅಂದರೆ ನಾವು ಯಥಾಯೋಗ್ಯವಾಗಿ ಅಂತ ತಿಳಿಬೇಕು. ಬ್ರಹ್ಮದೇವರ ಜ್ಞಾನ ಇವರಿಗೆ ಬಂದಿದೆ ಅಂತ ನಾವು ಯಾವತ್ತೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಯಥಾಯೋಗ್ಯವಾಗಿ ಅವರಿಗೆ ಯಾವುದೇ ಅವರು ತಿಳಿದುಕೊಂಡಿದ್ದರಲ್ಲಿ, ನಮಗೆಲ್ಲ ಹೇಗೆ ಗೊತ್ತಾ, ಸಂಶಯಗಳು ನಮ್ಮದೇ ಆದ ಸಂಶಯಗಳು ಬೇರೆ ಇರುತ್ತೆ. ಜೊತೆಗೆ ಏನಾದರೂ ಒಂದು ಅರ್ಧಂಬರ್ಧ ಯಾವುದೋ ಒಂದು ಪ್ರಮೇಯವನ್ನು ತಿಳ್ಕೊಂಡ್ವಿ ಅಂದರೆ ಅದರಲ್ಲೂ ಸಂಶಯಗಳು ಇರುತ್ತೆ. ಆದರೆ ಅವ್ರಿಗೆ ಹಾಗಲ್ಲ. ಅವ್ರು ಏನು ತಿಳಿದುಕೊಂಡಿದ್ರೋ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲದೆ ನಿಶ್ಚಯ ಜ್ಞಾನವನ್ನು ಹೊಂದಿದ್ರು ಅಂತ ತಿಳಿಬೇಕು. ಇದರಿಂದ ಆ ಋಷಿಗಳಲ್ಲಿ ಅದ್ವಿತೀಯರು ಅಂತ ಹೇಳಿ ಖ್ಯಾತಿಯನ್ನು ಪಡೆದಿದ್ರು. ಅವರೊಡನೆ ವಾದಿಸಬಲ್ಲಂಥವರು ಆ ಕಾಲದಲ್ಲಿ ಯಾರೂ ಇರೋದಿಲ್ಲ. ಹೀಗೆ ಕಾಮನೆಗಳಿಂದ ಶೂನ್ಯರಾಗಿದ್ದ ಅವರು ತಮ್ಮ ಉಪದೇಶದ ಮೂಲಕ ಕೇವಲ ಮನುಷ್ಯ ತಾನು ಸಾಧನೆ ಮಾಡಿದರೆ ಸಾಲದು, ನಮ್ಮಂತಹ ಅಜ್ಞಾನಿಗಳನ್ನು ಸಾಧನೆಗೆ ಹಚ್ಚುವಂಥವನು ನಿಜವಾದ ಸಾಧಕನಾಗ್ತಾನೆ. ಹಾಗೂ ಆ ಸಾಧನೆಗೆ ಅತ್ಯಂತ ಹತ್ತಿರ ಇರುವವರನ್ನು ಎಳೆದು ಸಾಧನೆ ಮಾರ್ಗದಲ್ಲಿ ಕರೆದುಕೊಂಡು ಬರುವುದು ಆ ಜ್ಞಾನಿಗಳ ಕರ್ತವ್ಯವಾಗಿರುತ್ತೆ ಅಂತ ತಿಳಿದಿದ್ರು. ಹಾಗೆ ಮನುಷ್ಯರ ಹೃದಯದಲ್ಲಿ ಶಾಶ್ವತವಾದಂತಹ ಆನಂದವನ್ನು ಒಂದು ಪಡೆಯಬೇಕು ಅನ್ನುವಂಥ ಇಚ್ಛೆಯನ್ನು ತಮ್ಮ ವೃತ್ತಿ ಪ್ರವೃತ್ತಿಗಳಿಂದ ಮೂಡಿಸಬಲ್ಲವರಾಗಿದ್ದರು ಅವರು. ಸಾಂಖ್ಯರ ಆ ಒಂದು ಕಪಿಲರು, ಇನ್ನೂ ಒಂದು ಕಡೆ ಹೇಳ್ತಾರೆ, ಕಪಿಲರೇ ಸ್ವಯಂ ಪಂಚಶಿಖರಾಗಿ ಅವತರಿಸಿ ಬಂದಿದ್ರು ಅಂತ ಹೇಳಿ. ಆದರೆ ಅಂದರೆ ಪಂಡಿತರು ಹಾಗೆ ನಾವು ಹೇಳ್ತೀವಲ್ಲ, ಯಾರಾದರೂ ಬಂದರೆ ನೋಡಿ ದೇವರೇ ನೀವು ಬಂದಂಗಾಯ್ತು ರೀ, ನೀವು ಬಂದಿದ್ದಿವತ್ತು ದೇವರು ಬಂದಂಗ. ದೇವರವರಲ್ಲ, ಜೀವ ಮತ್ತು ದೇವನಿಗೆ ಭೇದವಿದೆ. ಆದರೆ ಭಗವಂತನ ಆಜ್ಞೆಯಿಂದ ನೀವು ಬಂದವರು ಅಂತ ಹೇಳಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ರೂಪಕ್ಕೆ, ದೇವನ ರೂಪಕ್ಕೆ ನಾವು ಹೇಗೆ ಭಗವಂತ ಈ ರೂಪದಿಂದ ಅಂದರೆ ಈ ಜೀವನನ್ನು ಕರೆದುಕೊಂಡು ಈ ದೇಹದಲ್ಲಿ ಇದ್ದು ನನ್ನ ಕಷ್ಟಕ್ಕೆ ಸ್ಪಂದಿಸುವಂತಹ ಆ ಒಂದು ಪರಮ ಕಾರುಣ್ಯವನ್ನು ತೋರಿಸಿದ ಅಂತ ತಿಳಿಬೇಕು. ದೇವರು ಅಂದರೆ ಜೀವನಿಗೂ ಈಶನಿಗೂ ಭೇದ ಇಲ್ಲದೆ ನಾವು ಹೇಗೆ ಮಾತನಾಡ್ತಿರ್ತೀವಿ ಅಂದರೆ ದೇವರು ಬಂದಂಗೆ ಬಂದ್ರಿ ನೀವು ಅಂತೀವಿ. ಅಂದರೆ ನೋಡಿ, ನಮ್ಮ ಮಾತಿನಲ್ಲಿ ಆ ಭೇದ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇರಬೇಕು. ಇವರು ದೇವರಲ್ಲ, ಈ ದೇಹ ಜೀವನೇ, ಈ ದೇಹವೇ ಜೀವ ಅಲ್ಲ ಅಂದಮೇಲೆ ಇವನು ಈ ದೇಹ ದೇವ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ತತ್ವಗಳ ವಿಮರ್ಶೆ ಬರ್ತಾ ಹೋಗುತ್ತೆ, ಆಗ ಜೀವ ಜಡಗಳ ಆಸಕ್ತಿ ತಾನಾಗಿ ಕಡಿಮೆ ಆಗಬೇಕು ಅಂತ ಅವರು ಸಾರ್ತಾ ಇದ್ರು. ಹೀಗೆ ಆ ಒಂದು ಆಸೂರಿ ಅನ್ನುವಂಥ ಮುನಿಗೆ ಪಂಚಶಿಖರು ಪ್ರಥಮ ಶಿಷ್ಯರಾಗಿದ್ದರು ಅಂತ ಹೇಳ್ತಾರೆ. ಜೊತೆಗೆ ಅವರು ತಮ್ಮ ತಪಸ್ಸಿನಿಂದ ಚಿರಂಜೀವಿತ್ವವನ್ನು ಪಡೆದಿದ್ರು. ಚಿರಂಜೀವಿಗಳು ಅಂದರೆ ನಾವು ಒಂದು ಇದರಲ್ಲಿ ಕೇಳಿದ್ವಿ, ಋಷಿ ಮುನಿಗಳ ಮಾರ್ಕಂಡೇಯರ ವಿಷಯದಲ್ಲಿ ಚಿರಂಜೀವಿಗಳು ಅವರು ಕಾಯಕದಿಂದ, ವಾಚನಕದಿಂದ, ಮಾನಸಿಕದಿಂದ ಮೂರೂ ರೀತಿಯಲ್ಲಿ ಚಿರಂಜೀವಿಗಳಾಗಿದ್ದಾರೆ. ಈ ರೀತಿ ಚಿರಂಜೀವಿಗಳು ಅಂದರೆ ಏನು, ಆ ಒಂದು ಸಾಧನೆಯ ಒಂದು ದೃಷ್ಟಿಯಿಂದ ಅವರು ಚಿರಂಜೀವಿಗಳಾಗಿದ್ರು. ಸಾಧನೆಯಿಂದ, ಈಗ ನಾವು ಹೇಳ್ತೇವೆ ಎಷ್ಟೋ ಜನ ಬದುಕಿದ್ದಾರೆ ಆದರೆ ಅವ್ರ ಹೆಸರು ಗೊತ್ತಿಲ್ಲ, ಅವರು ಇರುವಿಕೆ ಗೊತ್ತಿಲ್ಲದೆ ಬದುಕಿ ಬಾಳಿ ಹೊರಟು ಹೋಗಿ ಬಿಡ್ತಾರೆ. ಆದರೆ ಬದುಕಿದ್ದಾಗಲೇ ಕಾಣಿಸೋಲ್ಲ, ಇನ್ನು ಹೋದ ಮೇಲಂತೂ ಅವ್ರ ಹೆಸರು ಯಾರಿಗೆ ನೆನಪು ಬರೋಲ್ಲ. ಆದರೆ ಪಂಚಶಿಖರು ಚಿರಂಜೀವಿಗಳಾಗಿದ್ರು. ಅಂದರೆ ಸೂರ್ಯ ಚಂದ್ರರಿರುವವರೆಗೆ ಅವರ ಹೆಸರು ಶಾಶ್ವತವಾಗಲಿ, ಅವರ ಸಾಧನೆ ಶಾಶ್ವತವಾಗಿ ಸಾಧಕರ ಮನಸ್ಸಿನಲ್ಲಿ ಇರಲಿ ಅಂತ ಹೇಳಿ ಭಗವಂತ ಅವರಿಗೆ ಅನುಗ್ರಹ ಮಾಡಿದ್ದ. ಇನ್ನೂ ಹೇಳ್ತಾರೆ ಭೀಷ್ಮಾಚಾರ್ಯರು, ಅವರು 1000 ವರ್ಷಗಳಲ್ಲಿ ಪಂಚಸ್ರೋತಸ್ಸಿನಲ್ಲಿ ಯಜ್ಞವನ್ನ ಮಾಡ್ತಾ ಇದ್ರು. ಪಂಚಸ್ರೋತಸ್ಸು ಅಂದ್ರೆ ಏನು, ಅದು ಯಾವ ರೀತಿಯ ಯಜ್ಞ ಅಂದ್ರೆ ಮಾನಸಿಕ ಯಜ್ಞ ಅಂತ ಕರೀತಾರೆ. ಆ ಪಂಚಸ್ರೋತ ಅಂದ್ರೆ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಎಲ್ಲದರಿಂದ ಯಜ್ಞ, ಜೀವನ ಅನ್ನೋದು ಯಜ್ಞ. ಆದರೆ ಒಂದೊಂದು ಇಂದ್ರಿಯಗಳಿಂದಲೂ ಅವರು ಯಜ್ಞವನ್ನ ಮಾಡ್ತಿದ್ರು. ಅಂದರೆ ನಾವು ಆ ಇಂದ್ರಿಯಗಳಿಂದ ಏನೇನು ವಿಷಯವನ್ನ ಉಪಭೋಗಿಸ್ತೀವೋ ಅದೆಲ್ಲವೂ ಯಜ್ಞತ್ವೇನ ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ರು. ಹೀಗೆ ಒಂದು ದಿನ ಏನಾಗುತ್ತೆ, ಆಸುರಿ ಮುನಿಗಳು ತಮ್ಮ ಆಶ್ರಮದಲ್ಲಿ ಕುಳಿತಿದ್ದಾರೆ. ಆ ಸಮಯದಲ್ಲಿ ಈ ಕಪಿಲರ ಸಾಂಖ್ಯ ತತ್ವವನ್ನ ಆಧರಿಸುವಂತಹ ಮುನಿಗಳು, ತಿಳಿದುಕೊಳ್ಳಬೇಕು ಅನ್ನುವಂಥ ಆ ಹಂಬಲ ಇರ್ತಕ್ಕಂಥ ಒಂದು ಗುಂಪು ಬರುತ್ತೆ, ಸಾಧಕರ ಗುಂಪು ಬರುತ್ತೆ. ಹೀಗೆ ಆ ಒಂದು
ಗುಂಪಿನಲ್ಲಿ ಆಸುರಿ ಮುನಿಗಳಿಂದ ಅವರು ಉಪದೇಶವನ್ನ ಬಯಸಿ ಬಂದಿರ್ತಾರೆ. ಆ ಮುನಿಗಳ ಗುಂಪಿನಲ್ಲಿ ಪಂಚಶಿಖರು ಒಬ್ಬರಾಗಿದ್ರು. ನೋಡಿ, ಎಷ್ಟೆಲ್ಲ ಸಾಧನೆ ಮಾಡಿದರು ಮತ್ತೆ ಮತ್ತೆ ಗುರುವನ್ನ ಆಶ್ರಯಿಸುವಂತಹ ಒಳ್ಳೆ ಸನಾತನವಾದಂತಹ ಸಂಸ್ಕೃತಿ ನಮ್ಮದಾಗಿದೆ. ಗುರುವಿನ ಅರ್ಥವೇ ನಮಗೆ ಗೊತ್ತಿಲ್ಲ. ಗುರು ಅಂದ್ರೆ ಭಾರ ಅಂತ ಲಘು ಗುರು ಅಂತೆಲ್ಲ ಹೇಳ್ತೀವಲ್ಲ, ಗುರು ಅಂದ್ರೆ ಭಾರವಾದದ್ದು. ಅಜ್ಞಾನವನ್ನ ಯಾರು ಪರಿಹಾರ ಮಾಡ್ತಾರೋ, ಇವರಿಗೆ ತಿಳಿದಿರ್ತಕ್ಕಂಥ ಯಾವ ವಿಷಯದಲ್ಲೂ ಅವರಿಗೆ ಸಂಶಯವಿರಲಿಲ್ಲ. ಆದ್ರೆ ತಿಳಿಯುವಂಥದ್ದು ಬಹಳ ದೊಡ್ಡದು. ಸಾರಸ್ವತ ಪ್ರಪಂಚ ಬಹಳ ದೊಡ್ಡದಾಗಿದೆ ಅಂತ ಒಂದು ಇದನ್ನ ಆ ಪಂಚಶಿಖ ಅಂತ ಯಾಕೆ ಹೆಸರು ಬಂತು, ಇದನ್ನ ಬರೆದಿಟ್ಟುಕೊಳ್ಳೋಣ. ಯಾಕೆ ಅವರಿಗೆ ಪಂಚಶಿಖರು ಅಂತ ಹೆಸರು ಬಂತು? ನಮ್ಮ ಹಾಗೆ ಏನೋ ನಮಗೆ ತೋಚಿತುರಿ ಈ ಹೆಸರು ಇಡ್ತೇವೆ ಅಂತ ಹೇಳಿ ಇಟ್ಟಿದ್ದಲ್ಲ. ಆ ಪಂಚಶಿಖರಿಗೆ ಯಾಕೆ ಬಂತು ಅಂದ್ರೆ, ಮೊದಲನೇದಾಗಿ ಅವರು ಪ್ರವಾಹ ರೂಪವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಊಹಾಪೋಹಗಳು ಬರ್ತಾ ಇರುತ್ತೆ ನೋಡಿ. ಅಂತಹ ಊಹಾಪೋಹಗಳು ಬಂದಾಗ ಅದನ್ನ ಅರ್ಥೈಸುವುದರಲ್ಲಿ ನಿಷ್ಣಾತರಾಗಿದ್ದರು ಒಂದು. ಎರಡನೆಯದು ಪಂಚರಾತ್ರಾಗಮನವನ್ನ ವಿಶೇಷವಾಗಿ ಅಭ್ಯಾಸ ಮಾಡಿದ್ರು. ಇನ್ನೊಂದು ಮೂರನೇದು ಶರೀರದಲ್ಲಿರ್ತಕ್ಕಂಥ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಅಂದ್ರೆ ಏನು, ಪಿಂಡಾಂಡ ಯಾತ್ರೆ ಪ್ರತಿದಿನ ಮಾಡ್ತಾ ಇದ್ರು. ಕೇವಲ ಬ್ರಹ್ಮಾಂಡ ಯಾತ್ರೆ ಮಾಡ್ತಿದ್ರು ಅನ್ನೋದನ್ನ ಅಷ್ಟೇ ಅಲ್ಲಿ ದಾಖಲು ಮಾಡಿಲ್ಲ ಮಹಾಭಾರತ. ಪಿಂಡಾಂಡ ಯಾತ್ರೆಯನ್ನ ಅಂದ್ರೆ ಏನು ಮನೋಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿದ್ರು. ಮೂರನೇದು. ನಾಲ್ಕನೇದು ಅಭಿಗಮನ, ಉಪಾದಾನ, ಇಜ್ಜ್ಯ, ಅಧ್ಯಯನ ಮತ್ತು ಯೋಗಗಳೆಂಬ 5 ಪ್ರಕಾರದ ಉಪಾಸನೆಗಳಲ್ಲಿ, ನಾವು ಉಪಾಸನೆ ಅನ್ನೋದು ಒಂದೇ ಅಂತ ತಿಳಿದಿದ್ದೇವೆ, ಆದರೆ ಉಪಾಸನೆಗಳಲ್ಲಿ ಬಗೆ ಬಗೆಯಾದಂತಹ ಉಪಾಸನೆಗಳು ಇದೆ. ಅದರಲ್ಲಿ 5 ಬಗೆಯ ಉಪಾಸನೆಗಳಲ್ಲಿ ಅವರು ಚೆನ್ನಾಗಿ ಆ ಒಂದು ಸಿದ್ಧಿಯನ್ನ ಪಡೆದಿದ್ರು. ಮತ್ತೊಮ್ಮೆ ಹೇಳ್ತೇನೆ, ಅಭಿಗಮನ, ಉಪಾದಾನ, ಇಜ್ಜ್ಯ, ಅಧ್ಯಯನ ಮತ್ತು ಯೋಗಗಳೆಂಬ 5 ಪ್ರಕಾರದ ಉಪಾಸನೆಗಳಲ್ಲಿ ಅವರು ಪಡೆದಿದ್ರು. ಅವು ಒಂದು ಪಳಗಿದ್ರು ಅಂತ ಹೇಳ್ತಾರೆ. ಇನ್ನೊಂದು 5ನೇದು ಶಮ, ದಮ, ಉಪರತಿ, ತಿತಿಕ್ಷೆ, ಸಮಾಧಾನಗಳೆಂಬ ಪಂಚಗುಣಗಳಿಂದ ಯುಕ್ತರಾಗಿದ್ದರು. ಸದಾ ಯುಕ್ತರಾಗಿದ್ದರು. ಯುಕ್ತರಾಗಿದ್ದರು ಅಂದ್ರೆ ಇವತ್ತು ಏನೋ ಯಾವಾಗೋ ಅಪರೂಪಕ್ಕೆ ಬರುತ್ತೆ ನೋಡಿ, ನಮಗೆಲ್ಲ ಅಪರೂಪಕ್ಕೆ ಒಂದ್ಸರಿ ಇಲ್ಲಪ್ಪ ಸತ್ಯವನ್ನೇ ಹೇಳಬೇಕು, ಈ ಒಂದು ಸಂದರ್ಭದಲ್ಲಿ ನಾನು ಸತ್ಯವನ್ನ ಹೇಳ್ತೇನೆ, ಹೀಗೆ ಯಾವುದೋ ಒಂದು ವಿಷಯದಲ್ಲಿ, ಒಂದು ಸಂದರ್ಭದಲ್ಲಿ, ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಗುಣ ನಮ್ಮಿಂದ ಹೊರಹೊಮ್ಮಿದ್ರೆ ಮತ್ತೆ ಆ ಗುಣ ಇನ್ಯಾವತ್ತು ಕಾಣುತ್ತೋ ಅದು ನಮಗೆ ಅನುಭವ ಆಗಬೇಕು. ಎಂಥ ಇದು! ಪ್ರತಿ ಕ್ಷಣದಲ್ಲಿ ಅವರು ಈ 5 ಗುಣಗಳಿಂದ ಯಾವುದು ಅಂದ್ರೆ ಶಮ, ದಮ, ಉಪರತಿ, ತಿತಿಕ್ಷೆ, ಸಮಾಧಾನಗಳೆಂಬ ಪಂಚಗುಣಗಳಿಂದ ಸದಾ ಯುಕ್ತರಾಗಿದ್ರು. ಹೀಗೆ ಪಂಚಕೋಶಗಳಿಂದ ಭಿನ್ನವಾಗಿರ್ತಕ್ಕಂಥ, ಅಂದ್ರೆ ಭಗವಂತ ಅಂದ್ರೆ ಯಾರು? ಪಂಚಕೋಶಗಳಿಂದಲೂ ಭಿನ್ನನಾಗಿದ್ದಾನೆ. ಆದರೆ ಅವುಗಳಿಗೆ ಶಿಖಾಸ್ಥಾನವಾಗಿ, ಶಿಖಾ ಅನ್ನೋದು ಎಲ್ಲಿದೆ? ತಲೆಯ ಮೇಲೆ ಇರ್ತಕ್ಕಂಥ ಕೂದಲಿಗೆ ಶಿಖಾ ಅಂತ ಹೇಳ್ತೇವೆ. ಅಂತಹ ಬ್ರಹ್ಮನನ್ನ ಪಂಚಶಿಖ, ಪಂಚಮುಖ, ಅಲ್ಲಿ ಬ್ರಹ್ಮದೇವರಿಗೆ 5 ತಲೆ ಇತ್ತು, 4 ಒಂದನ್ನ ಇದು ಮಾಡಿದ ಮೇಲೆ ಅದು ಬ್ರಹ್ಮ ಕಪಾಲ ಅಂತ ಏನ್ ಬದರಿಯಲ್ಲಿ ನಾವು ನೋಡ್ತೇವೋ, ರುದ್ರದೇವರು ಅದನ್ನ ಮಾಡಿದ್ದು ಅಂತ ಆ ಬ್ರಹ್ಮ ಕಪಾಲ ಅವರಿಗೆ ಅಂಟಿಕೊಳ್ತು, ಅವರು ಅದನ್ನ ಪರಿಹಾರ ಮಾಡ್ಕೊಂಡ್ರು ಅಂತೆಲ್ಲ ಕೇಳ್ತೀವಲ್ಲ. ಹಾಗೆ ಬ್ರಹ್ಮದೇವರನ್ನ ಪಂಚಶಿಖ ಅಂತ ಯೂಶಲಿ ಅಂದ್ರೆ ಕರೆಯುವಂತಹ ವಾಡಿಕೆ ಇತ್ತು. ಆದರೆ ಅಂತಹ ಬ್ರಹ್ಮ ತತ್ವವನ್ನ ಇವರು ಚೆನ್ನಾಗಿ ಅಭ್ಯಾಸ ಮಾಡಿದ್ದಕ್ಕೆ ಇವರನ್ನ ಪಂಚಮುಖ, ಪಂಚಶಿಖರೆಂಬ ಒಂದು ಹೆಸರಿನಿಂದ ಕರೆದಿದ್ದಾರೆ. ಹೀಗೆ ಆಸುರಿ ಮುನಿಗಳು ತಪೋಬಲದಿಂದ, ಇವರ ಗುರುಗಳು ಆಸುರಿ ಮುನಿಗಳು, ಆಸುರಿ ಮುನಿಗಳು ಅವರು ತಪೋಬಲದಿಂದ ದಿವ್ಯ ದೃಷ್ಟಿಯನ್ನು ಅವರೂ ಹೊಂದಿದ್ರು. ಅಂದ್ರೆ ಇವರಿಗೆ ಇಷ್ಟು ವರ್ಣನೆ ಇದೆ ಅಂದ್ರೆ ಇವರ ಗುರುಗಳು ಇನ್ನೆಷ್ಟು ಸಾಧನೆ ಮಾಡಿರ್ಬೇಡ. ಜ್ಞಾನ ಯಜ್ಞದ ಮೂಲಕ ಸಿದ್ಧಿಯನ್ನ ಪಡೆದಿದ್ರು. ಓಂಕಾರ ರೂಪವಾದಂತಹ ಅವಿನಾಶಿಯಾದಂತಹ ಬ್ರಹ್ಮನೇ, ಈ ಬ್ರಹ್ಮನೇ ಎಲ್ಲರಲ್ಲೂ ಇರ್ತಕ್ಕಂಥ ಭಗವಂತ ಅಂತರ್ಯಾಮಿ ತತ್ವವನ್ನ ಚೆನ್ನಾಗಿ ಬಲ್ಲವರಾಗಿದ್ದರು. ಇದನ್ನ ಆ ಋಷಿ ಅಲ್ಲಿಗೆ ಬಂದಂತ ಮುನಿಗಳಿಗೆ ಬೋಧಿಸಿದ್ದಾರೆ.
ಅಂದರೆ ಪಂಚಶಿಖರು ಈ ಒಂದು ಆಸುರಿ ಮುನಿಗಳು ಪಂಚಶಿಖರ ಒಂದು ಯೋಗ್ಯತೆಯನ್ನು ತಿಳಿದವರಾಗಿದ್ದಾರೆ. ಇಂತಹ ಪಂಚಶಿಖರ ಆ ಒಂದು ಇದನ್ನು ಓಂಕಾರ ರೂಪವಾದಂತಹ ಅಂತರ್ಯಾಮಿ ತತ್ವವನ್ನು ಅಂದೇ ಜಗತ್ತಿಗೆ ಪ್ರಚಾರ ಮಾಡಿದ್ದು ಇವರ ಗುರುಗಳಾಗಿದ್ದಾರೆ. ಹಾಗೆ ಇಂಥ ಒಂದು ಮುನಿಗಳು ಯಾರು ಪಂಚಶಿಖ ಮುನಿಗಳು ಆಸುರಿ ಮುನಿಗಳಲ್ಲಿ ಎಲ್ಲ ರೀತಿಯಲ್ಲಿ ಅಭ್ಯಾಸ ಮಾಡಿ ಆನಂತರ ಜನಕರಾಜನ ಅರಮನೆಗೆ ಬಂದಿದ್ದಾರೆ. ಜನಕರಾಜನ ಆ ಅರಮನೆಯಲ್ಲಿ 100 ಜನ ಆಚಾರ್ಯರು ಇದ್ರು. ಆ 100 ಜನ ಆಚಾರ್ಯರನ್ನು ವಾದದಲ್ಲಿ ಸೋಲಿಸಿಬಿಟ್ಟಿದ್ದಾರೆ. ಅದನ್ನು ನೋಡಿದಂತಹ ಜನಕ ಆ ಒಂದು 100 ಜನ ಆಚಾರ್ಯರನ್ನು ತ್ಯಜಿಸಿ ಪಂಚಶಿಖರನ್ನ ಅನುಸರಿಸುವಲು ಅಂದರೆ ಅವರ ಶಿಷ್ಯನಾದ. ಹಾಗೆ ಆ ಪಂಚಶಿಖರು ಆ ರಾಜನನ್ನ ಕೇವಲ ನಾವು ಸ್ವಾಮಿ ನಾವು ನಿಮಗೆ ಶರಣಾಗಿದ್ದೇವೆ ಅಂದ ಕ್ಷಣ ವಿದ್ಯೆಯನ್ನು ಉಪದೇಶಿಸಲಿಲ್ಲ. ಅವರನ್ನು ಚೆನ್ನಾಗಿ ಸಮರ್ಥನಾದ ಯೋಗ್ಯವಾದಂತಹ ಅಧಿಕಾರಿ ಅಂತ ತಿಳಿದ ಮೇಲೆ ಅವನಿಗೆ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಪರಮ ಮೋಕ್ಷದ ಮಾರ್ಗವನ್ನು ಅವನಿಗೆ ಉಪದೇಶ ಮಾಡಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲಿ ರಾಜನ ಆಸ್ಥಾನದಲ್ಲಿ ಕೆಲವು ನಾಸ್ತಿಕರು ಇದ್ರು, ಆಸ್ತಿಕರು ಇದ್ರು, ಎಲ್ಲ ಮತಗಳ ಆಚಾರ್ಯರು ಇದ್ರು. ಅವರು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳಿ ಆತ್ಮ ದೇಹಕ್ಕಿಂತ ಭಿನ್ನವಾದ ಆತ್ಮ ಇಲ್ಲ, ದೇಹದೊಡನೆ ಆತ್ಮವು ವಿನಾಶವಾಗಿ ಬಿಡತ್ತೆ ಅಂತ ಹೀಗೆಲ್ಲ ಬೋಧಿಸುವವರು ಇದ್ರು. ಆಗ ಪಂಚಶಿಖರು ಹೇಳ್ತಾರೆ, ಈ ಎಲ್ಲ ವಾದಗಳನ್ನ ಪಂಚಶಿಖರು ಖಂಡಿಸ್ತಾರೆ. ಈ ರೀತಿಯ ಕ್ಷಣಿಕ ಸಿದ್ಧಾಂತವನ್ನ ನೀನೇನಾದರೂ ಮಾನ್ಯ ಮಾಡೋದಾದ್ರೆ ವಿದ್ಯೆ, ದಾನ, ತಪಸ್ಸು ಮುಂತಾದವರಲ್ಲಿ ಯಾರಿಗೂ ಪ್ರೀತಿ ಉಂಟಾಗೋದಿಲ್ಲ. ಯಾಕೆಂದ್ರೆ ವಿದ್ಯೆ, ದಾನ, ತಪಸ್ಸು ಈ ಯಾವುದನ್ನೂ ಮಾಡದೆ ನಮಗೆ ಸಾಧನೆಯೇ ಇಲ್ಲ. ಸಾಧನೆ ಮಾಡದೆ ಮೋಕ್ಷವಿಲ್ಲ ಅಂದ ಮೇಲೆ ಹೇಗೆ ಸಾಧ್ಯ? ಈ ದೇಹ ಆತ್ಮ ಆಗೋದಕ್ಕೆ ಹೇಗೆ ಸಾಧ್ಯ? ದೇಹ ನಾಶವಾದ ಮೇಲೆ ಆತ್ಮ ನಾಶ ಆಗಿಲ್ಲ ಅನ್ನೋದಕ್ಕೆ ಎಷ್ಟೋ ಜನ ಯಮರಾಜನ ಮನೆಗೆ ಹೋಗಿ ತಿರುಗಿ ದೇಹದಲ್ಲಿ ಬಂದು ನಾನು ಈ ರೀತಿ ಕಂಡೆ, ಈ ರೀತಿ ಯಮದೇವರು ಇದ್ದಾರೆ ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ನೀವು ಹೇಳ್ತಿರಲ್ಲ, ಪ್ರತ್ಯಕ್ಷವಾಗಿ ಕಂಡು ಬಂದಿರತಕ್ಕಂಥವ್ರು ಇದ್ದಾರೆ, ನೀವು ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿ ಪಂಚಶಿಖರು ವಾದಿಸ್ತಾರೆ. ಹೀಗೆ ಪಂಚಶಿಖ ಅವರೊಂದು ಮಹರ್ಷಿಗಳಿಂದ ಆ ಜನಕ ಮಹಾರಾಜ ಬಹಳ ಪ್ರಭಾವಿತನಾಗ್ತಾನೆ. ಆಗ ಮರಣಾನಂತರದಲ್ಲಿ ಆ ಆತ್ಮನ ಅಸ್ತಿತ್ವ ಹೇಗೆ ನಚಿಕೇತ ಯಮದೇವರಿಂದ ಕೇಳಿದ್ನೋ ಹಾಗೆ ಜನಕ ಮಹಾರಾಜ ಪಂಚಶಿಖರಲ್ಲಿ ಆ ಒಂದು ಮರಣಾನಂತರದಲ್ಲಿ ಆತ್ಮದ ಅಸ್ತಿತ್ವವೇನು, ಯಾವ ರೀತಿಯಲ್ಲಿ ಅದರ ಚಲನೆ ಇರುತ್ತೆ ಅಂತ ಹೇಳಿ ಅದರಿಂದ ಬಹಳ ಸಮರ್ಪಕವಾದಂತಹ ಪ್ರಶ್ನೆ, ಸಮರ್ಪಕವಾದಂತಹ ಉತ್ತರ ಎರಡನ್ನು ಪಡೆದುಕೊಂಡಿದ್ದಾನೆ. ಹೀಗೆ ಯಜ್ಞಾದಿ ದ್ರವ್ಯ ಯಜ್ಞ ಮತ್ತು ಯಾಗ ಇಂಥವೆಲ್ಲ ಮಾಡೋದ್ರಿಂದ ದ್ರವ್ಯ ತ್ಯಾಗವಾಗುತ್ತದೆ. ಆದರೆ ನಮಗೆ ಅದು ಭಗವಂತನ ಪ್ರೀತಿಯಾಗಬೇಕಾದ್ರೆ ಈ ಎಲ್ಲ ಪಿಂಡಾಂಡದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳಿಗೆ ನಿಯಾಮಕ ಮನಸ್ಸು ಬುದ್ಧಿ ಚೇತನ ಅಹಂಕಾರ ಎಲ್ಲವೂ ಒಂದುಗೂಡಿ ಭಗವಂತನಲ್ಲಿ ಆ ಒಂದು ನಮ್ಮ ಆತ್ಮೋದ್ಧಾರಕ್ಕಾಗಿ ಭಗವಂತನಲ್ಲಿ ಸಮರ್ಪಣಾ ಭಾವದಿಂದ ನಾವು ಪ್ರತಿನಿತ್ಯ ನಮ್ಮ ಜೀವನದ ಕಾರ್ಯವನ್ನ ಮಾಡ್ತಾ ಇದ್ರೆ ನಮಗೆ ಗುರುಗಳ ಅನುಗ್ರಹವಾಗತ್ತೆ ಅಂತ ಹೇಳಿ ಪಂಚಶಿಖರು ಬೋಧಿಸ್ತಾರೆ. ಹೀಗೆ ಮುಂದೆ ಶಾಂತಿ ಪರ್ವದಲ್ಲಿ ಸುಲಭ, ನಾವು ಹಿಂದೆ ಕೇಳಿದ್ವಿ, ಸುಲಭ ಅನ್ನುವಂತಹ ತಪಸ್ವಿನಿ ಜನಕನನ್ನ ಪರೀಕ್ಷೆ ಮಾಡೋದಕ್ಕೆ ಬಂದ್ಲೋ. ಆಗ ಆ ಜನಕ ಮಹಾರಾಜರು ಹೇಳ್ತಾರೆ, ನಾನು ಪರಾಶರ ಗೋತ್ರದ ಮಹಾತ್ಮರಾದಂತಹ ಪಂಚಶಿಖರ ಶಿಷ್ಯ ಅಂತ ಹೇಳಿಕೊಂಡಿದ್ದಾರೆ ಜನಕ ಮಹಾರಾಜರು. ಹೀಗೆ ಸಾಂಖ್ಯ ಯೋಗ, ರಾಜಧರ್ಮ, ಮೋಕ್ಷ ಧರ್ಮ ಎಲ್ಲದರಲ್ಲಿ ಪರಿಣಿತನಾಗಿದ್ದೆ ನಾನು, ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಅಂತ ಹೇಳಿ ಅವನು ಹೇಳ್ತಾನೆ. ಸಂಶಯ ರಹಿತನಾಗಿ ಆ ಗುರುವಿನ ಆದೇಶದಂತೆ ನಾನಿವಾಗ ರಾಜ್ಯವನ್ನ ತೊರೆಯದೆ, ಅಂದ್ರೆ ರಾಜ್ಯ ತೊರೆದು ತಪಸ್ಸಿಗೆ ಹೋಗೋದೆ. ರಾಜರ್ಷಿಗಳು ಅಂತ ಕರೀತಾರವ್ರನ್ನ, ಜನಕ ಮಹಾರಾಜನ್ನ ರಾಜರಾಗಿದ್ದುಕೊಂಡು ಋಷಿಯಂತೆ ಜೀವನ ಮಾಡಿದವರು ರಾಜರ್ಷಿಗಳು. ಹೀಗೆ ಆ ರಾಗದ್ವೇಷಾದಿಗಳನ್ನ ಮಾತ್ರ ತೊರೆಯಬೇಕು ಅಷ್ಟೇ ಹೊರತು ನೀನು ಎಲ್ಲೇ ಹೋದರೂ ತಪಸ್ಸು ಅಂದರೆ ಪ್ರತಿದಿನ ನಾವು ನಿತ್ಯದ ಬದುಕಿನಲ್ಲಿ ಹೇಗೆ ಇರ್ತೇವೆ ಅನ್ನೋದು, ನಾವು ತಪಸ್ಸು ಮಾಡ್ತಾ ಇದ್ದೀವಾ ಅಥವಾ ಸಮಯವನ್ನು ಹಾಳು ಮಾಡಿಕೊಳ್ತಾ ಇದ್ದೇವ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡರೆ, ನಮ್ಮನ್ನು ನಾವೇ ನೋಡಿಕೊಂಡರೆ ನಮಗೆ ಅರಿವಾಗತ್ತೆ. ಹೀಗೆ ಪಂಚಶಿಖರು ಜನಕ ಮಹಾರಾಜನ ಮೇಲೆ ಎಲ್ಲ ರೀತಿಯಲ್ಲಿ ಕೇವಲ ವಿತ್ತಾಪಹಾರಕ ಗುರುಗಳಾಗಿರಲಿಲ್ಲ,
ಚಿತ್ತಾಪಹಾರಕ ಗುರುಗಳಾಗಿದ್ರು. ವಿತ್ತ ಅಂದ್ರೆ ಕೇವಲ ದುಡ್ಡನ್ನ ತೆಗೆದುಕೊಳ್ಳೋದಕ್ಕಾಗಿ ಇವರನ್ನ ಶಿಷ್ಯ ಅಂತ ತೆಗೆದುಕೊಂಡಿಲ್ಲ. ಅವ್ರ ರಾಜ ಬಹಳ ದಕ್ಷಿಣೆ ದಾನ ಧರ್ಮಗಳನ್ನ ಕೊಡ್ತಾನೆ ಅಂತ ಹೇಳಿ ಬಂದು ಆ ಗುರುಗಳಾಗಿಲ್ಲ. ಚಿತ್ತಾಪಹಾರಕ, ಮೊದಲು ರಾಜನ ಚಿತ್ತವನ್ನ ಅಪಹರಿಸಿ, ಅಂದ್ರೆ ಚಿತ್ತಾಪಹಾರ ಗುರುಗಳು ಬಹಳ ಕಷ್ಟವಿದೆ ರೀ, ನಮಗೆ ಬೇರೆ ಎಲ್ಲೂ ಬಂದಿಲ್ಲ. ಚಿತ್ತಾಪಹಾರ ಗುರುಗಳು ಇದ್ದಾರೆ ಅಂತ ಹೇಳಿ ಈ ಪಂಚಶಿಖರು ಚಿತ್ತಾಪಹಾರ ಗುರುಗಳಾಗಿದ್ರು ಅಂತ ಹೇಳಿ ಶಿಷ್ಯನಾದಂತಹ ಜನಕ ಮಹಾರಾಜ ಹೇಳಿದ್ದಾನೆ. ಹೀಗೆ ಅವನು ಸಂಶಯರಹಿತವಾಗಿ ಜ್ಞಾನವನ್ನ ನೀಡುವಂತಹ ಗುರುವನ್ನ ಜನಕ ಮಹಾರಾಜರು ಪಡೆದಿದ್ದಾರೆ. ಹೀಗೆ ಬೇರೆಯವರನ್ನ ಅಂದ್ರೆ ಅನ್ಯರನ್ನ ಇನ್ನೂ ಈ ಮಾರ್ಗಕ್ಕೆ ಬರದೆ ಇಲ್ಲಿ ಸಂಸಾರದಲ್ಲೇ ತೊಳಲಾಡ್ತಿರ್ತಕ್ಕಂಥ ಸಜ್ಜನರನ್ನು ಮುಕ್ತಿ ಮಾರ್ಗದಲ್ಲಿ ಕರೆದೊಯ್ಯುವಂತಹ ಶಕ್ತಿ ಪಂಚಶಿಖರು ನಮ್ಮ ಗುರುಗಳಿಗೆ ಇದೆ ಅಂತ ಹೆಮ್ಮೆಯಿಂದ ಜನಕ ಮಹಾರಾಜ ಹೇಳಿಕೊಂಡಿದ್ದಾನೆ. ಹೀಗೆ ಪಂಚಶಿಖರು ಪುಷ್ಟಿ ತಂತ್ರ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ 2 ಭಾಗಗಳಿವೆ, 60 ಅಧ್ಯಾಯಗಳಿವೆ. ಮೊದಲ ಭಾಗದಲ್ಲಿ 32 ಅಧ್ಯಾಯಗಳು ಹಾಗೂ 2ನೇ ಭಾಗದಲ್ಲಿ 28 ಅಧ್ಯಾಯಗಳಿದೆ. ಈ ಸಾಂಖ್ಯ ದರ್ಶನ ಕಪಿಲರ ಆ ತತ್ವವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಒಂದು ಪುಷ್ಟಿ ತಂತ್ರವೆಂಬ ಗ್ರಂಥವನ್ನ ಎಲ್ಲರೂ ಓದಲೇಬೇಕು ಅಂತ ಹೇಳ್ತಾರೆ. ಹೀಗೆ ಪತಂಜಲಿಯ ಯೋಗ ಸೂತ್ರದ ಮೇಲೆ ರಚಿತವಾಗಿರ್ತಕ್ಕಂಥ ವ್ಯಾಸ ಭಾಷ್ಯದಲ್ಲಿ ಪಂಚಶಿಖರದು ಅಂತ ಹೇಳಿದುವಂತಹ ಸೂತ್ರಗಳು ಇದೆ. ಅಂದ್ರೆ ಇನ್ನೆಷ್ಟು ಸಾಧಕರಾಗಿದ್ದಿರಬಹುದು ಪಂಚಶಿಖ ಮಹರ್ಷಿಗಳು ಅನ್ನೋದನ್ನ ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಅವರು ನಮಗಿಂತ ಅನೇಕಾನೇಕ ಋಷಿಗಳಿಗಿಂತ ಎತ್ತರ ಮಟ್ಟದ ಜ್ಞಾನಿಗಳು ಅನ್ನೋದನ್ನ ನಾವು ತಿಳಿಬಹುದಾಗಿದೆ. ಹೀಗೆ ಒಂದು ಪಂಚಶಿಖರ ಪಾತ್ರ ಮಹಾಭಾರತದಲ್ಲಿ ವೇದವ್ಯಾಸರಿಂದ ವರ್ಣನೆ ಮಾಡಿದೆ. ಅವರ ಕೃತಿ ಈಗ ಲಭ್ಯ ಇಲ್ಲ. ಈಗ ನಾವೇ ಕೇಳಬಹುದು ನೋಡಿ, ಪುಷ್ಟಿ ತಂತ್ರ ಅನ್ನುವಂಥ ಕೃತಿ ಎಲ್ಲಿದೆ, ನಾವು ಓದೋಣ, ನಾವು ಮೋಕ್ಷ ಮಾರ್ಗವನ್ನು ತಿಳಿದುಕೊಳ್ಳೋಣ. ನಮಗೆಲ್ಲ ಹಾಗೆ ಏನಾದರೂ ಹೇಳಿದ್ರೆ ಅದನ್ನು ನಾವು ಮಾಡೋಣ. ಆದರೆ ಆ ರೀತಿಯ ಮನಸ್ಸಿನಲ್ಲಿ ನಾವು ಅದಕ್ಕೆ ಅರ್ಹರ ಅಂತ ಯೋಚನೆ ಮಾಡೋದಿಲ್ಲ. ನಮಗೆ ಏನಾದರೂ ಆಗಲಿ ಸಿಕ್ಕಿದ್ದು ನಮಗೆ ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಈಗ ಆ ಒಂದು ಅಂಥ ಏನು ಗ್ರಂಥ ಇದೆ ಅದು ಉಪಲಬ್ಧವಿಲ್ಲ. ಇಂತಹ ಗ್ರಂಥಗಳನ್ನೆಲ್ಲ ಲೈಬ್ರರಿಗಳಲ್ಲಿ ಹಿಂದೆ ಆ ಎಲ್ಲ ಪತ್ರಾವಳಿಗಳಲ್ಲಿ ಬರ್ತಿರ್ತಕ್ಕಂಥ ಗ್ರಂಥಗಳು. ಅದನ್ನ ಈಗ ನಾವು ಹೇಳ್ತೀವಲ್ಲ, ಮಾಧವ ತೀರ್ಥರು ವೇದಗಳಿಗೆ ಭಾಷ್ಯವನ್ನ ಬರೆದಿದ್ದು ಅದು ಇನ್ನೂ ಆ ಜರ್ಮನಿಯ ಯಾವುದೋ ಲೈಬ್ರರಿಯಲ್ಲಿ ಅದನ್ನ ಚೆನ್ನಾಗಿ ಜೋಪಾನ ಮಾಡಿ ಇಟ್ಟಿದ್ದಾರೆ. ಎಂಥ ನಮ್ಮ ಬ್ರಿಟಿಷರು ಬಂದು ನಮ್ಮ ದೇಶದ ಆಸ್ತಿ ಅಂತಂದ್ರೆ ಈ ಎಲ್ಲ ಬ್ರಹ್ಮಜ್ಞಾನವನ್ನೇ ಅವರು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ. ಅಂದ್ರೆ ಇನ್ನೆಷ್ಟು ರೀತಿಯಲ್ಲಿ ನಮ್ಮನ್ನ ತುಳಿದಿದ್ದಾರೆ. ಭಾನುವಾರ, ಆದಿತ್ಯವಾರ, ಆದಿವಾರ ಅಂಥ ದಿನ ರಜಾ, ಏನಾದರೂ ಸರಿ ಆವತ್ತು ಅವರು ಸಾಧನೆ ಮಾಡಬಾರ್ದು. ಎಲ್ಲ ರೀತಿಯಲ್ಲಿ ನಮ್ಮನ್ನ ತುಳಿಯುವಂತಹ ಅಷ್ಟು ಮಾಡಿದರು. ಋಷಿ ಮುನಿಗಳು ಮಾನಸಿಕವಾಗಿ ನಮ್ಮ ಜೊತೆ ಇದ್ದು ನಮಗೆ ಸಾಧನೆಗೆ, ನಮ್ಮ ಯಥಾಯೋಗ್ಯವಾಗಿ ಸಾಧನೆಗೆ ನಮ್ಮ ಜೊತೆ ಇದ್ದಾರೆ. ಅಂದರೆ ಮಹಾಭಾರತದ ಆ ವೇದವ್ಯಾಸರ ಆ ಒಂದು ಕಾರುಣ್ಯ ಇನ್ನೆಷ್ಟು ಇರಬಹುದು. ಅವರು ದಾಖಲು ಮಾಡಿ ಇಟ್ಟಿದ್ದಕ್ಕೆ ಇಂತಹ ಋಷಿ ಮುನಿಗಳ ಚರಿತ್ರೆಯನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ. ಇವರ ಕೃತಿ ಈಗ ಲಭ್ಯ ಇಲ್ಲ. ಆದರೂ ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ಆ ಸಾಂಖ್ಯ ತತ್ವದ ವಿಮರ್ಶೆ ಹೇಗೆ ವಿಸ್ತೃತವಾಗಿ ಇದೆ ಅನ್ನೋದನ್ನ ಆ ಕೃತಿ ಹೇಳುತ್ತೆ ಅಂತ ಹೇಳಿ ಬೇರೆ ಬೇರೆ ಋಷಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದರಿಂದ ನಮಗೆ ಇಂತಹ ಗ್ರಂಥ ಒಂದು ಇತ್ತು ಅಂತ ಹೇಳಿ ನಾವು ತಿಳಿಯಬಹುದಾಗಿದೆ. ಒಟ್ಟಿನಲ್ಲಿ ನಾವು ಪಂಚಶಿಖ ಮಹರ್ಷಿಗಳನ್ನ ನಾವು ಚಿತ್ತಾಪಹಾರ ಗುರುಗಳು ಅಂತ ಹೇಳಿ ನೆನಪಿಟ್ಟುಕೊಳ್ಳಬೇಕು. ನಮಗೂ ಅಂತಹ ಗುರುಗಳು, ನಮಗೆ ವಿತ್ತಾಪಹಾರಕ ಗುರುಗಳು ಸಿಗಬಹುದು, ಆದರೆ ಚಿತ್ತಾಪಹಾರಕ ಗುರುಗಳು ನಾವು ಯಾವುದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮಗೆ ಅರ್ಥ ಮಾಡಿಸಲೇಬೇಕು ಅಂತ ಹೇಳಿ ಪಣ ತೊಡುವಂತಹ ಗುರುಗಳು ನಮಗೆ ಸಿಗಲಿ ಅಂತ ಹೇಳ್ತಾ, ಪಂಚಶಿಖರ ಆ ಒಂದು ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣನಲ್ಲಿ, ಜಗದ್ಗುರುವಾದಂತಹ ಶ್ರೀಕೃಷ್ಣನಲ್ಲಿ ನಾವು ಬೇಡೋದೇನೆಂದರೆ ಸರ್ವಂ ಶ್ರೀಹರಿಮಯಂ. ಜೀವ ಜಡಗಳಲ್ಲಿ ಭಗವಂತ ಇದ್ದಾನೆ. ನಾನು ಯಾರಿಗೆ ಯಾರ ಸೇವೆನ, ಗಂಡ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಬಂಧು ಬಾಂಧವರು ಯಾರ ಸೇವೆ ಮಾಡಿದ್ರು ಅಲ್ಲಿರ್ತಕ್ಕಂಥ ಭಗವಂತ ಇದರಿಂದ ಪ್ರೀತನಾಗಲಿ. ಆ ಪ್ರೀತನಾದ ಭಗವಂತ ನನಗೆ ತತ್ವಜ್ಞಾನವೆಂಬ ಮಂಗಳವನ್ನ ಕರುಣಿಸಲಿ. ಗುರುಗಳ ದಾಸ್ಯತ್ವವನ್ನ
ಗುರು ಅಂದರೆ ನಾವೇನೋ ಅಂದ್ಕೊಳ್ತೀವಿ, ಓ ಬಹಳ ದೊಡ್ಡವರು ಸನ್ಯಾಸಿಗಳು ಗುರುಗಳು ಅಂತ ತಿಳಿತೀವಿ. ಗುರುಗಳು ಅನ್ನೋ ಅರ್ಥ ಬಹಳ ದೊಡ್ಡದಿದೆ. ಅಲ್ಲಿ ಕೊನೆಯಲ್ಲಿ ಒಂದು ಹೆಣ್ಣಿಗೆ ಜನ್ಮ ಬರುತ್ತೆ, ಗುರುವೇ ಗಂಡನಾಗಿ ಬರ್ತಾನೆ. ಆಗ ಗಂಡನಿಂದ ಪತ್ಯಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಂದ ಉಪದೇಶ ಪಡೆದೇ ಅವಳಿಗೆ ಆ ಒಂದು ಸಾಧಕ ಜನ್ಮ ಕೊನೆಯಾಗತ್ತೆ ಅಂತ ಹೇಳ್ತಾರೆ. ಆದರೆ ಈಗ ಆ ಏನು ಪತಿಯಲ್ಲಿರ್ತಕ್ಕಂಥ ಬಿಂಬರೂಪ, ಈಗ ನಮ್ಮ ಬಿಂಬರೂಪ ಇದೆಯಲ್ಲ, ಅದೇ ಬಿಂಬರೂಪವನ್ನು ಹೊಂದಿರತಕ್ಕಂಥ ಪತಿ ನಮಗೆ ದೊರೆಯುತ್ತಾರೆ ಕೊನೆಯ ಜನ್ಮದಲ್ಲಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಸಾಧನೆ ಅತ್ಯಂತವಾಗಿ ಕರ್ಮಾನುಸಾರ ಬರುವಂತಹ ಪತಿಯಲ್ಲಿ ನಾವು ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋದು ಇಷ್ಟೇ. ಸ್ವಾಮಿ ಸರ್ವಂ ಶ್ರೀಹರಿಮಯಂ, ಎಲ್ಲದರಲ್ಲೂ ನನ್ನ ಬಿಂಬರೂಪಿ ಭಗವಂತ ಇದ್ದಾನೆ ಅನ್ನೋದು ಸಾಮಾನ್ಯ ಜ್ಞಾನ. ಆದರೆ ನನ್ನ ಬಿಂಬರೂಪಿ ಭಗವಂತನೇ ಎಲ್ಲರಲ್ಲೂ ಇದ್ದಾನೆ. ಎಲ್ಲರಿಗೂ ಮಾಡುವಂತಹ ಏನು ಅವರ ಸೇವೆಯೇ ನನ್ನ ಒಳಗಿರ್ತಕ್ಕಂಥ ಬಿಂಬರೂಪಿಯ ಸೇವೆ ಅಂತ ತಿಳಿದು ನಾವು ಮಾಡ್ತಾ ಹೋದ್ವಿ ಅಂದರೆ ಬಹಳ ಕಷ್ಟವಿದೆ, ಹೇಳಿದಷ್ಟು ಸುಲಭವಲ್ಲ. ಆದರೆ ನಾವು ಇದನ್ನು ಮೈಗೂಡಿಸಿಕೊಳ್ಳಬೇಕು. ಚಿತ್ತಾಪಹಾರ ಗುರುಗಳು ನಮಗೆ ದೊರೆಯಬೇಕು ಅಂತ ಹೇಳಿ ಪ್ರಾರ್ಥನೆಗೆ ಬಹಳ ಮಹತ್ವ ಇದೆ. ನಮ್ಮ ಮಧ್ವಮತದಲ್ಲಿ ಪ್ರಾರ್ಥನೆಗೆ ಬಹಳ ಮಹತ್ವವಿದೆ. ಎಂತಹ ದುಷ್ಕರ್ಮವಿರಲಿ ಪ್ರಾರ್ಥನೆಯಿಂದ ಅದನ್ನು ಉಪಮರ್ಧನಗೊಳಿಸಬಹುದು ಅನ್ನೋದನ್ನು ಎಲ್ಲ ಋಷಿ ಮುನಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೇಳಿ ಎಲ್ಲವನ್ನ ಶ್ರೀಕೃಷ್ಣ ಜಗದ್ಗುರುವಿನಲ್ಲಿ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಒಂದು ಮಹಾನ್ ಉಪಾಸನೆಯ ಹಂತಕ್ಕೆ